ಕೊನೆಗೂ ನೇಮಕಗೊಂಡಿದ್ದಾರೆ ಪರಿಷತ್ನ ವಿಪಕ್ಷ ನಾಯಕ. ಎರಡನೇ ಬಾರಿ ಮೇಲ್ಮನೆಯ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಎಂಎಲ್ಸಿ ಕೋಟಾ ಶ್ರೀನಿವಾಸ್ ಪೂಜಾರಿ. ನೋಡಿ, 6 ತಿಂಗಳಾಯಿತು ಬಿಜೆಪಿಯವರು ಪರಿಷತ್ಗೆ ವಿಪಕ್ಷ ನಾಯಕನನ್ನ, ಸಚೇತಕರನ್ನ, ಉಪಸಭಾ ನಾಯಕರನ್ನ ಆಯ್ಕೆ ಮಾಡಿರಲಿಲ್ಲ. ಅಶೋಕ್ ಅವರನ್ನ ಆಯ್ಕೆ ಮಾಡಿದ್ರು, ಅದಾದ್ಮೇಲೆ ಎರಡನೇ ಅಧಿವೇಶನ ಭಾಗವಹಿಸಿದ್ರು. ಬಟ್ ಪರಿಷತ್ನ ವಿಪಕ್ಷ ನಾಯಕನಿಲ್ಲದೆ ಸದನದಲ್ಲಿ ಪಾಲ್ಗೊಳ್ಳುವ ಪರಿಸ್ಥಿತಿ ಬಂದಿತ್ತು ಬಿಜೆಪಿಗೆ. ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ನಿರೀಕ್ಷೆ ಇತ್ತು ಇವರೇ ಆಗ್ತಾರೆ ಬಹುತೇಕವಾಗಿ ಅಂತ. ಪರಿಷತ್ನ ಉಪನಾಯಕನಾಗಿ ಸುನೀಲ್ ವಲ್ಯಾಪುರಿ ಅಂತ ನೇಮಕ ಆಗಿದ್ದಾರೆ. ಅವರು ಕೂಡ ರೇಸ್ನಲ್ಲಿದ್ದರು ವಿಪಕ್ಷ ನಾಯಕನ ಸ್ಥಾನಕ್ಕೆ. ಮುಖ್ಯ ಸಚೇತಕರಾಗಿ ಎಂಎಲ್ಸಿ ರವಿಕುಮಾರ್ ಆಯ್ಕೆಯಾಗಿದ್ದಾರೆ. ಇವರೆಲ್ಲರೂ ಕೂಡ ವಿಪಕ್ಷ ನಾಯಕನ ಮೇಲೆ ಕಣ್ಣಿಟ್ಟಂಥವ್ರೆ. ಇನ್ನೊಂದು ಅಚ್ಚರಿ ಅಂತ ಹೇಳಿದ್ರೆ, ವಿಧಾನಸಭೆಯ ವಿಪಕ್ಷ ಉಪನಾಯಕರಾಗಿ ಅರವಿಂದ್ ಬೆಲ್ಲದ್ ಇದಾರಲ್ಲ, ಅವರು ಆಯ್ಕೆಯಾಗಿದ್ದಾರೆ. ಒಬ್ಬ ಬಂಡಾಯ ತಂಡದೊಂದಿಗೆ ಗುರುತಿಸಿಕೊಂಡಿದ್ರು, ಬೆಲ್ಲದ ಜಾರಕಿಹೊಳಿ ಜೊತೆಗೆ ಅವ್ರು ಗುರುತಿಸಿಕೊಂಡಿದ್ರು. ಆಮೇಲೆ ಸಿಎಂ ರೇಸ್ನಲ್ಲಿ ಇದ್ದಂಥವರು ಅಸಮಾಧಾನಗಳನ್ನು ಹೊರಹಾಕ್ತಾ ಇದ್ರು. ಆದರೆ ಈಗ ಅರವಿಂದ್ ಬೆಲ್ಲದವರ ಮುನಿಸನ್ನ ಶಮನ ಮಾಡುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ. ನೋಡಿ, ಇಲ್ಲಿ ಜಾತಿ ಲೆಕ್ಕಾಚಾರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅರವಿಂದ್ ಬೆಲ್ಲದ್ ಲಿಂಗಾಯತ ನಾಯಕರು. ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೊಟ್ಟರೆ ಬಿಲ್ಲವ ಸಮುದಾಯ, ಕರಾವಳಿ ಭಾಗಕ್ಕೆ ಒಂದು ಪ್ರಾಧಾನ್ಯತೆ ಕೊಟ್ಟಂಗಾಗುತ್ತೆ ಅನ್ನುವಂಥದ್ದು. ಈಗ ಅಲ್ಲಿ ಎನ್ ರವಿಕುಮಾರ್ ಉತ್ತರ ಕರ್ನಾಟಕ ಭಾಗದವರು, ಮೂಲತಃ OBC ಅವರಿಗೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಅದರ ಜೊತೆಗೆ ವಲ್ಲಾಪುರ್ ಕೂಡ ಅದೇ ಭಾಗದವರು, ಉತ್ತರ ಕರ್ನಾಟಕ ಭಾಗದವರು. ಪ್ರಾದೇಶಿಕವಾರು ಮತ್ತು ಜಾತಿವಾರು ಲೆಕ್ಕಾಚಾರ ಹಾಕ್ಕೊಂಡೆ ಈ ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ಈ ಹೆಸರನ್ನು ಫೈನಲ್ ಮಾಡಿದೆ. ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉತ್ತಮವಾದಂಥ ವಾಗ್ಮಿ, 3 ಬಾರಿ MLC ಆಗಿದ್ದಾರೆ. ಮತ್ತು ಕೃಷಿ, ಕಂದಾಯ ಆಗಿರ್ಬೋದು, ಆರ್ಥಿಕತೆ ಬಗ್ಗೆ ತಿಳ್ಕೊಂಡಿದ್ದಾರೆ. ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಕೂಡ ಅವರು ನಿಪುಣರಾಗಿದ್ದಾರೆ. ಹಾಗಾಗಿ ಎರಡನೇ ಬಾರಿಗೆ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಅಂತೂ ಎಂತೂ ಮೇಲ್ಮನೆಗೆ ವಿಪಕ್ಷ ನಾಯಕರು, ಸಚೇತಕರು ಇವೆಲ್ಲ ಆಯ್ಕೆಯಾಗಿದೆ. ಇದರ ಹಿಂದೆ ತಂತ್ರಗಾರಿಕೆಗಳು ಏನಿರಬಹುದು? ಅಂದರೆ ಮಾನದಂಡಗಳು ನೋಡೋದಾದ್ರೆ ಜಾತಿ ಮತ್ತು ಪ್ರಾದೇಶಿಕವಾರು ಇಲ್ಲಿ ಅನ್ವಯವಾಗುತ್ತಾ ಅಂತ? ಪ್ರಭು, ಈಗ ಅಂದ್ರೆ 2 ಅಧಿವೇಶನಗಳ ಬಳಿಕ ಮೇಲ್ಮನೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅರ್ಹರನ್ನ ಬಿಜೆಪಿ ಆಯ್ಕೆ ಮಾಡಿದೆ. ನಿರೀಕ್ಷೆಯಂತೆಯೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೆಗಲಿಗೆ ಈ ಜವಾಬ್ದಾರಿ ಹೋಗಿದೆ. 4-5 ಮಂದಿಯ ಪ್ರಬಲ ಪ್ರತಿಸ್ಪರ್ಧೆಯ ನಡುವೆ ಈ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವುದರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಯಶಸ್ವಿಯಾಗಿದ್ದಾರೆ. ಮೇಲ್ಮನೆಯಲ್ಲಿ ಸದನವನ್ನ ಸಮರ್ಥವಾಗಿ ಪಕ್ಷವನ್ನ ಮುನ್ನಡೆಸುವಂತಹ ಜವಾಬ್ದಾರಿಯನ್ನ ಹೊಂದಿರುವ ನಾಯಕನಿಗೆ ಆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಮಾತಿತ್ತು. ಈ ಹಿನ್ನೆಲೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆ ಜವಾಬ್ದಾರಿ ಸಿಕ್ಕಿದೆ. ಉಳಿದಂತೆ ಪ್ರಾಂತ್ಯವಾರು ಹಾಗೆ ಜಾತಿವಾರು ಲೆಕ್ಕಾಚಾರಗಳನ್ನ ಅಳೆದು ತೂಗಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವಾಗ್ತಿದೆ ಅನ್ನುವಂತ ಮಾತು ಕೇಳಿ ಬಂದ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಹಾಗೆ ವಿಪಕ್ಷ ನಾಯಕನ ಆಯ್ಕೆ ಸಂದರ್ಭದಲ್ಲಿ ಈ ಕೂಗು ಬಹಳ ಪ್ರಬಲವಾಗಿತ್ತು. ಇವೆಲ್ಲವನ್ನ ಅರ್ಥೈಸಿಕೊಂಡಿರುವಂತಹ ರಾಜ್ಯಾಧ್ಯಕ್ಷರು ಹಾಗೆ ದೆಹಲಿಯ ನಾಯಕರುಗಳು ಕೂಡ ಈ ಭಾಗಕ್ಕೆ ಪ್ರಾತಿನಿಧ್ಯತೆಯನ್ನ ನೀಡಿ ಮೇಲ್ಮನೆ ಹಾಗೂ ವಿಧಾನಸಭೆಯ 2 ಉಪನಾಯಕರ ಸ್ಥಾನವನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ನೀಡಿದ್ದಾರೆ. ಅದರಲ್ಲೂ ಕೂಡ ಒಂದು OBC ಮತ್ತೊಂದು ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೇಲ್ಮನೆಯಲ್ಲಿ ಉಪನಾಯಕ ಸ್ಥಾನವನ್ನ ಸುನೀಲ್ ವಲ್ಯಾಪುರಿ ಅವರಿಗೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿ ಈ ಜವಾಬ್ದಾರಿ ಅರವಿಂದ್ ಬೆಲ್ಲದ್ ಅವರಿಗೆ ಹೋಗಿದೆ. ಒಟ್ಟಾರೆ ಉತ್ತರ ಕರ್ನಾಟಕ ಭಾಗದ ಒತ್ತಡ ಮತ್ತು ಅಲ್ಲಿನ ಪ್ರಾತಿನಿಧ್ಯತೆಯ ಕೂಗಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಬಿಜೆಪಿ ಹೆಜ್ಜೆ ಇಟ್ಟಿದೆ. ಹಾಗೆ ಸಚೇತಕರ ಸ್ಥಾನವನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ನೀಡುವ ಮುಖಾಂತರ ವಿಪಕ್ಷ ನಾಯಕ ಹಾಗೆ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮಧ್ಯ ಕರ್ನಾಟಕ ಹಾಗೆ ದಕ್ಷಿಣ ಕರ್ನಾಟಕಕ್ಕೆ ಅವಕಾಶಗಳೇನು ಸಿಕ್ಕಿತ್ತು ಅವುಗಳನ್ನ ಸಮ ಪ್ರಮಾಣದಲ್ಲಿ ಈ ಸ್ಥಾನಗಳಿಗೆ ಸಮರ್ಥನ ಆಯ್ಕೆ ಮಾಡುವ ಮುಖಾಂತರ ಸರಿದೂಗಿಸುವ ಪ್ರಯತ್ನವನ್ನ ಮಾಡಲಾಗಿದೆ. ಒಟ್ಟಾರೆ OBC ಸಮುದಾಯವನ್ನ ಈ ಬಾರಿಯ ಚುನಾವಣೆಯಲ್ಲಿ ಕೇಂದ್ರೀಕರಣವಾಗಿಟ್ಟುಕೊಂಡು ಲೋಕಸಭಾ ಚುನಾವಣೆ ಎದುರಿಸುವುದಕ್ಕೂ ಕೂಡ ಬಿಜೆಪಿ ಸಿದ್ಧತೆಯನ್ನು ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ವರ್ಗಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಆ ಸಮುದಾಯವನ್ನ ಓಲೈಸಿಕೊಳ್ಳುವ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ಕೂಡ ಹಂಚಿಕೆ ಮಾಡಲಾಗ್ತಾ ಇದೆ. ಉಳಿದಂತೆ ರಾಜ್ಯ ಘಟಕಗಳ ನೇಮಕಾತಿಯಲ್ಲಿ ಪ್ರಮುಖ ಸಮುದಾಯಗಳಿಗೂ ಕೂಡ ಅವಕಾಶ ಮಾಡಿಕೊಡಲಾಗ್ತದೆ ಎನ್ನುವಂತ ಸಂದೇಶವನ್ನು ಈ ಮುಖಾಂತರ ಕೊಟ್ಟಿದೆ. ಒಟ್ಟಾರೆ ಜಾತಿ ಸಮೀಕರಣ ಮತ್ತು ಪ್ರಾಂತ್ಯವಾರ ಲೆಕ್ಕಾಚಾರಗಳನ್ನ ಒಗ್ಗೂಡಿಸಿ ಆ ವಿಚಾರದಲ್ಲಿ ಎಲ್ಲೂ ಕೂಡ ಲೋಪದೋಷವಾಗದ ನಿಟ್ಟಿನಲ್ಲಿ ಅವಕಾಶವನ್ನ ಮಾಡಿಕೊಡುವ ನಿರ್ಧಾರವನ್ನ ಮಾಡಿತ್ತು ಬಿಜೆಪಿ. ಅದರಂತೆ ನಡೆದುಕೊಂಡಿದೆ. ಆದ್ರೆ ದಲಿತ ಸಮುದಾಯದ ಓಲೈಕೆ ವಿಚಾರಕ್ಕೆ ಹೊಸ ಪ್ರಯೋಗವನ್ನ ಮಾಡುತ್ತದೆ ಅನ್ನುವಂತ ನಿರೀಕ್ಷೆ ಏನಿತ್ತು, ಆದ್ರೆ ಅದು ಸಫಲವಾಗಿಲ್ಲ. ಪಕ್ಷದ ಪದಾಧಿಕಾರಿಗಳ ರಚನೆ ಮೇಲೆ ಆ ಸಮುದಾಯಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ಭರವಸೆಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮೇಲ್ಮನೆ ಹಾಗೆ ವಿಧಾನಸಭೆಯಲ್ಲಿ ಆ ಸಮುದಾಯಕ್ಕೆ ಅಷ್ಟರ ಮಟ್ಟಿಗೆ ಪ್ರಾತಿನಿಧ್ಯತೆಯನ್ನ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರುಗಳು ಹೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಹೊತ್ತಿಗೆ ಮುಂದಿನ ಬಜೆಟ್ ಅಧಿವೇಶನದ ಒಳಗೆ ಸದನದಲ್ಲಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಅರ್ಹರಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದೇವೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಬಿಜೆಪಿ ಹೇಳ್ಕೊಂಡಿದೆ. ಪ್ರಭು, ಅಂದ್ರೆ ರಾಕೇಶ್, ಇಲ್ಲಿ
ಆರ್ ಅಶೋಕ್ ವಿಜೇಂದ್ರ ಅವರು ಆಯ್ಕೆ ಆದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಕೊಡಲಾಗ್ತಿದೆ ಅಂತೇಳಿ. ಈಗ ಕರಾವಳಿ ಭಾಗಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಈಗ ವಿಪಕ್ಷ ನಾಯಕರು ಹಾಗೆ ಹಾಕಿದ್ದಾರೆ. ಹಾಗಾಗಿ ಅಲ್ಲಿ ವಲ್ಯಾಪುರೆ, ಬೆಲ್ಲದು ಇವರಿಗೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಮತ್ತೆ ಈ ಅಪಸ್ವರಗಳು ಕೇಳಿ ಬರ್ಬೋದಾ ಅಂತ ಈಗ? ಪ್ರಭು, ನಾನು ಈಗಾಗಲೇ ಹೇಳಿದ ಹಾಗೆ ಪ್ರಮುಖ ಜವಾಬ್ದಾರಿಗಳನ್ನ ಕ್ಷೇತ್ರವಾರು ಹಂಚಿಕೆ ಮಾಡಿದಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗ್ತದೆ ಅನ್ನುವಂತ ಕೂಗೆದ್ದಿತ್ತು. ಅದನ್ನ ಸಮಾಧಾನ ಮಾಡುವುದಕ್ಕೋಸ್ಕರ ಉಪನಾಯಕನ ಜವಾಬ್ದಾರಿಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಮೇಲ್ಮನೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಈ ಅವಕಾಶವನ್ನು ಕೊಡುವುದರ ಹಿಂದೆ ಅನುಭವ ಮತ್ತು ಸದನ ಮುನ್ನಡೆಸುವ ಸಮರ್ಥ ನಾಯಕನ ಅವಕಾಶ ಬೇಕಿತ್ತು. ಬಹುತೇಕ ಬಿಜೆಪಿ ಪಾಳ್ಯದಲ್ಲಿ 4-5 ಮಂದಿ ಹಿರಿಯರನ್ನ ಹೊರತುಪಡಿಸಿದ್ರೆ 2 ಬಾರಿ ಸದನವನ್ನ ಮುನ್ನಡೆಸಿದಂತಹ ವಿಪಕ್ಷ ನಾಯಕನ ಜಾಗದಲ್ಲಿ ಕೂತು ಆ ಜವಾಬ್ದಾರಿ ನಿಭಾಯಿಸಿದಂತಹ ಅನುಭವ ಕೋಟಾ ಅವರಿಗೆ ಇದ್ದಿದ್ರಿಂದಾಗಿ ಅವರಿಗೆ ಮತ್ತೆ ಆ ಅವಕಾಶ ಸಿಕ್ಕಿದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಮಾನದಂಡವೂ ಇಲ್ಲ. ಜೊತೆಗೆ ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷದ ಪ್ರಭುತ್ವ ಮತ್ತು ಪರಿಷತ್ನ ಆ ಸ್ಥಾನಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ಪಕ್ಷವನ್ನ ಆ ಸಮುದಾಯದವರು ಕೂಡ ಕೈ ಹಿಡಿದು ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂತ ಅವಕಾಶವನ್ನ ಮಾಡಿಕೊಡೋದು ಸೂಕ್ತ ಅನ್ನುವಂಥ ನಿರ್ಧಾರವನ್ನ ಮಾಡಿದ್ರು. ಉಪನಾಯಕನ ಆಯ್ಕೆ ವಿಚಾರದಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ 2 ಸದನಗಳಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದಾಗಿ ಆ ಭಾಗದಲ್ಲಿ ಎದ್ದಿದ್ದಂತಹ ಕೂಗಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಅವರು ಕರ್ತವ್ಯವನ್ನ ಮಾಡ್ತಾರೆ. ಅವರು ಆ ವಿಭಾಗಗಳ ರೆಪ್ರೆಸೆಂಟೇಟಿವ್ಗಳು ಆಗಿರೋದ್ರಿಂದಾಗಿ ಅವರಿಗೂ ಅಲ್ಲಿನ ವಿಚಾರಗಳ ಅರಿವಿರ್ತದೆ ಅನ್ನೋದನ್ನ ತಿಳಿದುಕೊಂಡೇ ಈ ರೀತಿಯ ನಿರ್ಧಾರವನ್ನ ಬಿಜೆಪಿ ಮಾಡಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಆದ್ರೂ ತಾವು ಹೇಳಿದ ಹಾಗೆ ಪಕ್ಷದ ಒಳವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನಗಳು ಇದ್ದಿದ್ದೆ. ಪ್ರತಿ ಬಾರಿ ಪಟ್ಟಿ ಬಿಡುಗಡೆ ಆದಾಗ್ಲೂ ಆಕಾಂಕ್ಷಿಗಳಿಂದ ವಿರೋಧ ಬರುವುದು ಸಹಜ. ಅದೇ ರೀತಿ ಈ ಪಟ್ಟಿಗೂ ಕೂಡ ವಿರೋಧ ವ್ಯಕ್ತವಾಗಬಹುದು. ಆದ್ರೆ ಅದನ್ನ ಸಮರ್ಥವಾಗಿ ಕಟ್ಟಿಗೆ ಹಾಕುವಂತ ಪ್ರಯತ್ನವನ್ನ ರಾಜ್ಯಾಧ್ಯಕ್ಷರು ಹಾಗೆ ವಿಪಕ್ಷ ನಾಯಕರು ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದ ಮಾತುಗಳು ಬಿಜೆಪಿ ವಲಯದಲ್ಲಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.